ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ನಂತರ ರಾಷ್ಟ್ರೀಯ ಹೆದ್ದಾರಿ 48 ವೀಕ್ಷಣೆ ಮಾಡಿದ್ರು. ಅರ್ಶನಕುಂಟೆ ಗ್ರಾಮದ ಮಾರುತಿನಗರ ಸರ್ಕಲ್ ಬಸ್ ನಿಲ್ದಾಣಕ್ಕೆ ಚಾಲನೆ, ಸ್ಲಂ ಬೋರ್ಡ್ಗಳ 200 ಮನೆ ವೀಕ್ಷಣೆ ಮಾಡಿದ್ರು. ಈ ವೇಳೆ ಮಾಜಿ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ, ಮಾಜಿ ಶಾಸಕ ಶ್ರೀನಿವಾಸ್ ಮೂರ್ತಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಸಪ್ತಗಿರಿ ಶಂಕರ್, ರೈತ ಮೋರ್ಚಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ರಸ್ತೆ ಮುಗಿಲಿಕ್ಕೆ ಇನ್ನು 8 ತಿಂಗಳು ನೀವೆಲ್ಲ ಕೂಡ ಇದಕ್ಕೆ ಕೋಆಪರೇಷನ್ ಕೊಡಬೇಕು. ಅವರು ಒಳ್ಳೆಯ ಗುಣಮಟ್ಟ ಮತ್ತು ವೇಗವನ್ನು ಬೇಗ ಮಾಡಬೇಕು. ವಾಟ್ ದೇ ಆರ್ ಟೆಲಿಂಗ್, ಯು ಹ್ಯಾವ್ ಟು ಕಂಪ್ಲೀಟ್ ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮ್. ಸೊ ಆನ್ ಬಿಹಾಫ್ ಆಫ್ ಯು, I am telling them within 8 months they are completing the project. Correct? Yes, Sharma ji. No, whole project you said 8 months. Sir, March 27. Idin 8 ತಿಂಗಳಲ್ಲಿ. Sir. My rural roads you should see how I got it done. I myself used to go and measure everything. ಇಲ್ಲ ಅಂದ್ರೆ ರೋಡ್ಗಳು ಹೆಂಗಾಗೋದು ಹಳ್ಳಿಗಳಲ್ಲಿ. ಇರಪ್ಪ ಇಲ್ಲಪ್ಪ, ಈ ಕಡೆ ಬರಪ್ಪ. 5 ಎಲ್ಲಿ ಈ ಕಡೆ ಬಂದ್ಬಿಟ್ರಿ ಎಲ್ಲ ಈ ಕಡೆ. 5 ಗಾಡಿಗಳು ಯಾಕೆ ನಿಲ್ಲಿಸ್ತೆ ಅಂದರೆ ನಾನು 5 ಗಾಡಿಗಳು ಯಾಕೆ ನಿಲ್ಲಿಸ್ತೆ ಅಂದರೆ 4 ಲೇನ್ ಅಂತ ಹೇಳಿದ್ರು. ಈ 4 ಲೇನ್ ಇದೆಯಾ ಇಲ್ವಾ ಚೆಕ್ ಮಾಡ್ಬೇಕು. ಇವಾಗ 5 ಗಾಡಿ ಬಂದಿದೆ, ಅಲ್ಲಿಗೆ ನೀವು ಹೇಳಿರೋ ಸರಿ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ್ದೀನಿ. ಕೇಂದ್ರ ಸರ್ಕಾರದ ಭಾರತ್ ಮಾಲಾ ಯೋಜನೆಯಡಿ ರಾಷ್ಟ್ರೀಯ ಹೆದ್ದಾರಿ 44 ಕಿಲೋಮೀಟರ್, ರಾಷ್ಟ್ರೀಯ ಹೆದ್ದಾರಿ 48 ಕಿಲೋಮೀಟರ್ ವೀಕ್ಷಿಸಿದ್ದೀನಿ. ಸಂಸತ್ನಲ್ಲಿ ಪುಷ್ಪ ಮಂಡಳಿ, ಪಶು ಮಂಡಳಿ ಸ್ಥಾಪನೆಗೆ ಖಾಸಗಿ ಬಿಲ್ ತರಲಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಫೆರಿಫೆರಲ್ ರಿಂಗ್ ರಸ್ತೆ, ರೈಲ್ವೆ ಯೋಜನೆ, ನೀರಾವರಿಗೆ ಒತ್ತು ನೀಡ್ತೀನಿ ಅಂತ ತಿಳಿಸಿದ್ರು. ನಿಧಿ ಏನಿದೆ ಅದರ ಅಡಿಯಲ್ಲಿ ಇವತ್ತು ಏನೆಲ್ಲ ಕಾಮಗಾರಿಕೆಗಳನ್ನ ತೆಗೆದುಕೊಂಡಿದ್ವಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಮುಖಂಡರು, ಜನತಾದಳ ಹಾಗೂ ಭಾರತೀಯ ಜನತಾ ಪಕ್ಷದ ನಮ್ಮ ಎನ್ ಡಿ ಎ ಮುಖಂಡರುಗಳು ಎಲ್ಲರೂ ಕೂಡ ನಾವು ಜೊತೆಯಲ್ಲಿ ಸೇರಿ ಇವತ್ತು ಬಂದು ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಏನು ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನ ಕೂಡ ಇವತ್ತು ಅಲ್ಲಿ ಬರಕ್ ಹೇಳಿದ್ದೇನೆ. ಅಲ್ಲಿ ಕಾಮಗಾರಿಯ ವೇಗ ಜೊತೆ ಅದರ ಒಂದು ಒಳ್ಳೆ ಗುಣಮಟ್ಟವನ್ನ ಕಾಯ್ದುಕೊಳ್ಬೇಕು. ಕೆಲವು ಅದರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಸಾರ್ವಜನಿಕರು ಕೂಡ ಕೆಲವು ಅದರ ಬಗ್ಗೆ ವಿಷಯಗಳನ್ನ ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಅವರನ್ನು ಕೂಡ ಕರೆದಿರುವಂತದ್ದು. ಮತ್ತು ಸ್ಲಂ ಬೋರ್ಡ್ ನಿಂದ ಇದುವರೆಗೂ ಏನು ಮನೆಗಳಾಗಿದ್ದು, ನಮ್ಮ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಕಾಲದಲ್ಲಿ ಕೂಡ ಅದು ಪ್ರಾರಂಭ ಆಗಿತ್ತು. ಆದ್ರೆ ಕಾರಣಾಂತರಗಳಿಂದ ಅದರ ಪ್ರಗತಿ ಬಹಳ ಕಡಿಮೆ ಇದೆ. ಯಾಕೆ ಅದು ಏನಾಗಿದೆ ಅಂತೇಳಿ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡ ಬರಕ್ ಹೇಳಿದ್ದೇನೆ. ಅಲ್ಲಿ ಸ್ಥಳ ವೀಕ್ಷಣೆಯನ್ನ ನಾವು ನಮ್ಮ ಹಿರಿಯರಾದಂತ ಕೃಷ್ಣಪ್ಪಣ್ಣವರು, ಮಾಜಿ ಶಾಸಕರು, ನಮ್ಮ ಸಪ್ತಗಿರಿ ನಾಯಕರು, ನಮ್ಮ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು ರಾಮಕೃಷ್ಣಪ್ಪಣ್ಣವರು, ಈಗ ಎಲ್ಲಾ ನಾಯಕರುಗಳು ನಾವು ಹೋಗಿ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಸಾರ್ವಜನಿಕರ ಜೊತೆ ಕೂಡ ನಾನು ಅಲ್ಲಿ ಮಾತನಾಡಿ ಅವರ ಕಷ್ಟ ಏನು, ಯಾಕೆ ಮಾಡ್ಲಿಲ್ಲ, ಮತ್ತು ಅಧಿಕಾರಿಗಳು ಏನ್ ಕ್ರಮ ತಗೊಂಡಿದ್ದಾರೆ, ಇಷ್ಟು ವರ್ಷಗಳಿಂದ ಯಾಕೆ ಅದನ್ನ ನಿಧಾನ ಮಾಡಿದ್ದಾರೆ ಅನ್ನುವಂತ ವಿಷಯವನ್ನ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸದನದಲ್ಲಿ ಈಗಾಗಲೇ ತಾವು ನೋಡಿರ್ಬೋದು, ಈಗಾಗಲೇ ನಾನು ಪುಷ್ಪ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಫ್ಲೋರಿಕಲ್ಚರ್ ಬೋರ್ಡ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ನಾನು ಪ್ರೈವೇಟ್ ಬಿಲ್ ಅನ್ನೇ ತಂದಿದ್ದೀನಿ.
ಎರಡನೇದು ವೆಟರ್ನರಿ ಬೋರ್ಡ್ ಅನ್ನ ಕೂಡ ಅದಕ್ಕೆ ಶಕ್ತಿ ಕೊಡಬೇಕು. ಯಾಕೆಂದ್ರೆ ನಮ್ಮಲ್ಲಿ ಹಾಲು ಉತ್ಪಾದನೆ ಬಹಳಷ್ಟು ಆಗ್ತಾ ಇದೆ. ಹೈನುಗಾರಿಕೆಗೆ ಒತ್ತನ್ನು ಕೊಡಬೇಕು. ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ರೈತರಿಗೆ ಇನ್ಶೂರೆನ್ಸ್ ಇರಬೇಕು, ಲೈಫ್ ಇನ್ಶೂರೆನ್ಸ್ ಇರಬೇಕು. ಈ ತರ ಅನೇಕ ವಿಷಯಗಳನ್ನ ಇಟ್ಕೊಂಡು ಪ್ರೈವೇಟ್ ಬಿಲ್ ಅನ್ನ 2 ಬಿಲ್ಸ್ ಅನ್ನ ತಂದಿದ್ದೀವಿ. ಇದರ ಜೊತೆಗೆ ಪ್ರವಾಸೋದ್ಯಮ ಒಂದು ಕ್ಷೇತ್ರದಲ್ಲಿ ಏನು ಈಗಾಗಲೇ ನಮ್ಮ ಯೋಜನೆ ಇದೆ, ಆ ಈ ಕೇಂದ್ರದ ಯೋಜನೆಯಲ್ಲಿ ಕೂಡ ಮಾಡ್ಲಿಕ್ಕೆ ಕೂಡ ಕೈಗೆತ್ತಿಕೊಳ್ಳುವಂತದ್ದು ಆಗ್ತಾ ಇದೆ. ಪೆರಿಫೆರಲ್ ರಿಂಗ್ ರೋಡ್ಸ್ ಮತ್ತು ನಮ್ಮ ರೈಲ್ವೆ ನೆಟ್ವರ್ಕ್ ಏನಿದೆ ಈ ಭಾಗದಲ್ಲಿ, ಆ ಎಲ್ಲಾ ರೈಲ್ವೆ ನೆಟ್ವರ್ಕ್ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಇದಕ್ಕೆ ವೇಗವನ್ನು ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನೀರಾವರಿಗೆ ಕೂಡ ಆದ್ಯತೆಯನ್ನ ಕೊಡಬೇಕು ನಮ್ಮ ಭಾಗದಲ್ಲಿ ಅಂತ ಕೂಡ ನಾನು ಈಗಾಗಲೇ ಸದನದಲ್ಲಿ ಪ್ರಸ್ತಾವನೆಯನ್ನು ಮಾಡಿದೆ. ವೃಷಭಾವತಿ ನಮ್ಮ ಬಿಜೆಪಿ ಸರ್ಕಾರದ ಯೋಜನೆಯಾಗಿತ್ತು. ಯೋಜನೆಗೆ ನಮ್ಮ ವಿರೋಧ ಇಲ್ಲ. ಆದರೆ ರಾಜ್ಯ ಸರ್ಕಾರ 3ನೇ ಹಂತದಲ್ಲಿ ನೀರನ್ನ ನೀಡೋ ಅನಿವಾರ್ಯತೆ ಇದ್ದು ಸಿಎಂಗೆ ಒತ್ತಾಯ ಮಾಡ್ತೀನಿ. ವೃಷಭಾವತಿ ಯೋಜನೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕೊನೆಯ ಬಜೆಟ್ನಲ್ಲಿ ನಾವು ತಂದಿರೋದು ಸತ್ಯ ಅಂತ ತಿಳಿಸಿದ್ರು. ಒಟ್ಟಾರೆ ಅರಿಶಿನಕುಂಟೆ ಹಾಗೂ ಶ್ರೀ ಸಾಯಿರಾಮ್ ಲೇಔಟ್ನಲ್ಲಿ ಸಂಸದರ ಅನುದಾನದಲ್ಲಿ ನಿರ್ಮಾಣ ಆಗಿರೋ ಬಸ್ ನಿಲ್ದಾಣಗಳನ್ನು ಉದ್ಘಾಟನೆ ಮಾಡಿ ಕುಲವನಹಳ್ಳಿ, ಕೆಂಗಲ್, ಕೆಂಪೋಹಳ್ಳಿ ಬಳಿ ಹೆದ್ದಾರಿ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ನಾನು ಸಚಿವನಾಗಿದ್ದಾಗ ನಮ್ಮ ಸರ್ಕಾರ ಕೂಡ ಈಗ ಈ ಏನು ನೀರಾವರಿ ಯೋಜನೆ ಮಾಡಬೇಕು ಅಂತ ಇದು. ಆದ್ರೆ ಬಜೆಟ್ ನಲ್ಲಿ ನಾವು ಇದನ್ನ ನೀವು ನೋಡ್ಬೇಕಾಗ್ತದೆ. ಮಾನ್ಯ ಬಸವರಾಜ ಬೊಮ್ಮಾಯಿರವರ ಕೊನೆಯ ಬಜೆಟ್ ನಲ್ಲಿ ನಾನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು, HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ಇವೆಲ್ಲವನ್ನು ಕೂಡ 3ನೇ ಹಂತದ ಶುದ್ಧೀಕರಣ ಮಾಡಿದಾಗ ಮಾತ್ರ ನಮ್ಮ ಜನರಿಗೆ, ಈ ಭಾಗದ ರೈತರಿಗೆ ಒಳ್ಳೇದಾಗ್ತದೆ. ಇಲ್ಲ ಅಂತಂದ್ರೆ ವಿಷ ನೀರು ಕೊಟ್ಟಂಗ ಆಗ್ತದೆ. ದಯವಿಟ್ಟು ಇದು ಆಗ್ಬಾರ್ದು ಅಂತ ಹೇಳಿದ್ದೇನೆ. ಆದ್ರೆ ಇವರು ಮಾಡಲಿಲ್ಲ. ನಾವು ಯೋಜನೆಗೆ ವಿರೋಧ ಇಲ್ಲ, ದಯವಿಟ್ಟು ಅರ್ಥ ಮಾಡ್ತಾರೆ. ಜನತಾದಳಾಗಲಿ ನಮ್ಮ ಬಿಜೆಪಿಯ ಕಾರ್ಯಕರ್ತರಾಗಲಿ ಯಾರು ಕೂಡ ನೀರಾವರಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸುವಂತವ್ರಲ್ಲ. ಅವರ ಮನವಿ ಏನು, ಅವರ ಆಗ್ರಹ ಏನು? 3ನೇ ಹಂತದ ಶುದ್ಧೀಕರಣ ಮಾಡಿ ಯೋಗ್ಯವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ನೀರನ್ನ ನಮ್ಮ ಜನರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟನ್ನೇ ಕೇಳ್ತಾ ಇದ್ದಾರೆ. ಇದ್ರಲ್ಲಿ ತಪ್ಪಿದೆ ಏನಾದ್ರು? ಮಾಡಿ ಅಂತ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹ ಪೂರ್ವಕವಾಗಿ ನಾನು ಮನವಿಯನ್ನ ಮಾಡ್ತೀನಿ. ಸಾಧ್ಯ ಆಗಲ್ಲ. ಅಲ್ರಿ, ಯಾವ್ದಕ್ಕೂ ಕೊರತೆ ಇಲ್ಲ ಈ ಸರ್ಕಾರದಲ್ಲಿ ಅಂತ ಪದೇ ಮುಖ್ಯಮಂತ್ರಿಗಳು ಹೇಳ್ತಾವ್ರೆ. ನೀವ್ ನೋಡಿದ್ರೆ ಹಣ ಇಲ್ಲ ಅಂತ ನೀವ್ ಹೇಳ್ತಾ ಇದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಬಹಳ ಪುಷ್ಟಿಯಾಗಿದೆ ಕರ್ನಾಟಕ ರಾಜ್ಯ ಅಂತ ಅವರೇ ಹೇಳಿದ್ದಾರಪ್ಪ. ಮತ್ತೆ ಕುಡಿಯೋ ನೀರಿಗೆ ಈ ಭಾಗದಲ್ಲಿ 5 ಜಿಲ್ಲೆಯ ಜನರು 80 ಲಕ್ಷ 1 ಕೋಟಿ ಜನರು ಇರುವಂತ ಭಾಗಕ್ಕೆ ವರ್ಷಕ್ಕೆ ನಿಮ್ಗೆ 500 ಕೋಟಿ ಆದ್ರೆ ಜಾಸ್ತಿನಾ ಒಂದ್ ಸರ್ಕಾರಕ್ಕೆ? ನೀವೇ ಹೇಳಿದಿರಿ 4.25 ಲಕ್ಷ ಕೋಟಿ ಬಜೆಟ್ ಅನ್ನ ನಾನು ಮಂಡಿಸ್ತಾ ಇದ್ದೀನಿ ಅಂತ ಹೇಳಿದಾರ ಇಲ್ವಾ? 500 ಕೋಟಿ ಆಲಕಾರಿ ಅದರಲ್ಲಿ ಇಟ್ ಇಸ್ ನಾಟ್ ಇವನ್ 0.01%. ಜನರ ಆರೋಗ್ಯ ಮುಖ್ಯನಾ, ಹಣ ಮುಖ್ಯನಾ? ಅದಕ್ಕೆ ಇವಾಗ ಇಷ್ಟೆಲ್ಲ ಹೋರಾಟಗಳು ನಮ್ಮ ಮುಖಂಡರು ಯಾಕೆ ಮಾಡ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು, ನಮ್ಮ ಈ ಭಾಗದ ರೈತ ಪರ ಹೋರಾಟಗಾರರು ಅಂದ್ರೆ, ರೈತರಿಗೆ, ಇಲ್ಲಿ ವಯೋವೃದ್ಧರಿಗೆ, ಮಹಿಳೆಯರಿಗೆ, ಮಕ್ಕಳು ಇಂಥ ಅಶುದ್ಧವಾಗಿರ್ತಕ್ಕಂತಹ ನೀರನ್ನ ಸೇವನೆ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅಂತೇಳಿ ಅವರು ಮನವಿಯನ್ನ ಮಾಡಿದ್ದಾರೆ. ಇದಕ್ಕೆ ಸರ್ಕಾರ, ಯಾವುದೇ ಒಂದು ಯೋಗ್ಯವಾಗಿರ್ತಕ್ಕಂಥ ಸರ್ಕಾರ ಇದನ್ನ ತಕ್ಷಣ ಮನಗಂಡು ಇವರಿಗೆ ಪೂರಕವಾಗಿ ನಿರ್ಧಾರವನ್ನ ತೆಗೆದುಕೊಂಡು 3ನೇ ಹಂತದ್ದು ವೃಷಭಾವತಿ ಒಂದೇ ಅಲ್ಲ, HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ 3ರಲ್ಲಿ ಕೂಡ ನೀವು 3ನೇ ಹಂತದ ಶುದ್ಧೀಕರಣ ಘಟಕವನ್ನ ನೀವು ಮಾಡಬೇಕು ಅಂತ ಹೇಳಿ ನಾನು ಕೂಡ ಆಗ್ರಹವನ್ನ ಮಾಡ್ತೀನಿ. KK ನೂರಾಮ್, ನ್ಯೂಸ್ 81 ಕನ್ನಡ, ನೆಲಮಂಗಲ.
ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ ಎನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.